ಡಿ ಕೆ ಶಿವಕುಮಾರ್ ಅವರ ಆಪ್ತರು ಮಾಗಡಿ ಶಾಸಕ ಬಾಲಕೃಷ್ಣ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೊನೆಗೂ ಕಾಲ ಕೂಡಿ ಬಂತು. ಡಿ ಕೆ ಶಿವಕುಮಾರ್ ಅವರು CM ಆಗ್ತಿದ್ದಾರೆ. ಹೈಕಮಾಂಡ್ ಅಧಿಕೃತ ಘೋಷಣೆ ಒಂದೇ ಬಾಕಿ. ಸೊ ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್? ಹೈಕಮಾಂಡ್ ಅಧಿಕೃತ ಘೋಷಣೆ ಆದಮೇಲೆ ಕಾಲ ಕೂಡ ಬಂದಿದೆ ಅಂತ ಹೇಳ್ಬೇಕು. ಇನ್ನು ಹೈಕಮಾಂಡ್ ಏನು ಹೇಳೇ ಇಲ್ಲಲ್ಲ. ನೀವು ಮಾಧ್ಯಮದವರೆಲ್ಲ ಹೇಳಿರೋದ್ರ ಪ್ರಕಾರ ಕಾಲ ಕೂಡ ಬಂದಿದೆ. ಹೈಕಮಾಂಡ್ ಹೇಳಿದ್ಮೇಲೆ ಅದು ಕನ್ಫರ್ಮ್ ಆಯ್ತದೆ. ಈಗ ಆಲ್ಮೋಸ್ಟ್ 99% CM ಆಗ್ತಾರೆ ಅನ್ನುವಂಥ ಒಂದು ಭರವಸೆ ಎಲ್ರಿಗೂ ಇರೋವಂಥದ್ದು. ನೀವು ಕೂಡ ಅತ್ಯಾಪ್ತರು, ಅವರ ರಾಜಕೀಯ ಹೋರಾಟವನ್ನು ಸುದೀರ್ಘವಾಗಿ ನೋಡ್ಕೊಂಡು ಬಂದಂಥವ್ರು. ಏನು ಹೇಳ್ತೀರಾ ಅವ್ರ ಬಗ್ಗೆ? 99% ಆದರೆ ಮುಖ್ಯಮಂತ್ರಿ ಆಗೋಲ್ಲ, 100% ಆಗಬೇಕು. ಅದಕ್ಕೆ ಹೈಕಮಾಂಡ್ ಘೋಷಣೆ ಮಾಡಿದ್ರೆ 100% ಮುಖ್ಯಮಂತ್ರಿ ಆಗಬೇಕು. ಸರಿ, ಈಗ ಆಲ್ಮೋಸ್ಟ್ ಹೇಳಿದ್ರಿ ನೀವು ಹೈಕಮಾಂಡಿಂದ ಅಧಿಕೃತ ಘೋಷಣೆ ಬರಬೇಕು ಅನ್ನೋವಂಥದ್ದು. ಬಟ್ ಈ ರೀತಿ ಒಂದು ವಿಚಾರ ಕೇಳಿದಾಗ ಇನ್ನೇನು ಆಗ್ತಾರೆ ಅನ್ನೋವಂಥದ್ದು, ಈ ರೀತಿ ಪರ್ಸೆಂಟೇಜ್ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ? ಏನಾದರೂ ಫೋನ್ ಮಾಡಿ ಮಾತಾಡಿದ್ರಾ? ಇಲ್ಲ, ನನ್ನ ಹತ್ರ ಯಾವುದೂ ಚರ್ಚೆ ಮಾಡಿಲ್ಲ. ಬಹುಶಃ ಇನ್ನೂ ಹೈಕಮಾಂಡ್ ಅವ್ರಿಗೂ ಕೂಡ ಸಂಪೂರ್ಣವಾದಂಥ ಗ್ರೀನ್ ಸಿಗ್ನಲನ್ನು ಕೊಟ್ಟಿಲ್ಲ. ಅದರಿಂದ ಅವ್ರು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಹೈಕಮಾಂಡು ಇವರಿಬ್ಬರನ್ನೂ ಕುಂಡಿಸ್ಕೊಂಡು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ. ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಮಗಿರ್ತಕ್ಕಂಥ ವರದಿ. ಏನು ತೀರ್ಮಾನ ಅಂತಕ್ಕಂಥದ್ದನ್ನು ಬಹುಶಃ ನಾಳೆ ನಡೆದ್ರಲ್ಲಿ ಪ್ರಕಟ ಮಾಡ್ತಾರೆ. ಆವಾಗ ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೋದು. ಈಗ ಶಾಸಕರಾಗಿ ನೀವು 5 ಬಾರಿ ಗೆದ್ದವರು, ಜೊತೆಗೆ ಸಚಿವರಾಗೋಕ್ಕೆ ಅರ್ಹರು ಇರೋವಂಥವ್ರು. ಈಗ ಡಿ ಕೆ ಶಿವಕುಮಾರ್ ಅವರು CM ಆದರೆ ಅವರ ಒಂದು ಸಂಪುಟದಲ್ಲಿ ಏನಾದರೂ ನಿಮಗೆ ಸಚಿವ ಸ್ಥಾನ ನಿರೀಕ್ಷೆ ಇದೆಯಾ, ಭರವಸೆ ಇದೆಯಾ ನಿಮಗೆ? ಕೊಡ್ತಾರೆ, ನೀವು ತಗೋಬೇಕು ಅನ್ನೋಂಥದ್ದು? ಖಂಡಿತ ಮೇಡಮ್. ನಾನು ಸಿದ್ದರಾಮಯ್ಯನವರ ಸಂಪುಟದಲ್ಲೇ ನಾನು ಮಂತ್ರಿ ಆಗಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ಬಹುಶಃ ಈಗೇನಾದರೂ ಬದಲಾವಣೆ ಆದರೆ, ಆಗ್ತದೋ ಇಲ್ವೋ ಗೊತ್ತಿಲ್ಲ, ಬದಲಾವಣೆ ಆದರೆ ನನಗೊಂದು ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಈಗ ಸಚಿವ ಸ್ಥಾನದಲ್ಲಿ ಇಂತಹದ್ದೇ ಇಲಾಖೆ ಖಾತೆ ಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ ಸರ್, ನಿಮಗೆ ಆಸೆ ಇದೆಯಾ? ಇಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಮೇಡಮ್. ಇಂಥ ಇಲಾಖೆ ಅಂಥ ಇಲಾಖೆ, ಯಾವ ಇಲಾಖೆ ಆದರೆ ಏನು ಮೇಡಮ್, ಕೆಲಸ ಮಾಡೋರಿಗೆ ಯಾವ ಇಲಾಖೆ ಆದರೂ ಕೆಲಸ ಆಗ್ತದೆ. ಈಗ ಯಾವುದೇ ಗೊಂದಲ ಇಲ್ಲದೆ ಸರ್ಕಾರ ರಚನೆ ಆಗುತ್ತೆ ಅನಿಸುತ್ತಾ? ಸಿದ್ದರಾಮಯ್ಯವರು ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಕೊಡ್ತಾರಾ? ಅಲ್ಲ, ಈಗ ಹಿಂದೆ ಸಿದ್ದರಾಮಯ್ಯನವರು ಆದಾಗಲೂ ಕೂಡ ಕೆಲವೊಂದು ವಿಚಾರಗಳು ಭಿನ್ನಾಭಿಪ್ರಾಯಗಳಿದ್ದು, ಆವಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅದನ್ನೆಲ್ಲ ಸಾಲ್ವ್ ಮಾಡ್ತು. ಈಗಲೂ ಕೂಡ ಏನಾದ್ರು ತೀರ್ಮಾನ ತೆಗೆದುಕೊಂಡ್ರೆ ಅದು ಬಹುಶಃ ಹೈಕಮಾಂಡ್ ಮಾತಿಗೆ ಎಲ್ಲರೂ ಕೂಡ ಗೌರವ ಕೊಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ನಮಗೆ. ಈಗ 6 ತಿಂಗಳ ಹಿಂದೆ ಕೂಡ ಈ ರೀತಿ ಚರ್ಚೆ ಆಗಿದ್ದು ಸರ್, ಆದರೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಟ್ಟಿರಲಿಲ್ಲ ಒಂದು ಸ್ಥಾನವನ್ನು. ಯಾವ ಕಾರಣಕ್ಕೆ ಅಂತ? ಇಲ್ಲ, ಆ ಥರ ಏನು ತೀರ್ಮಾನ ಆಗಿರಲಿಲ್ಲ. ಹೈಕಮಾಂಡ್ ಅವಾಗೇನು ಮಧ್ಯಪ್ರವೇಶ ಮಾಡಿರಲಿಲ್ಲ. ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ಹೈಕಮಾಂಡ್ ಮಾತಿಗೆ ನಾನು ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಮಾತಿಗೆ ನಾನು ಗೌರವ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಅವರು ಮತ್ತು ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ತೀರ್ಮಾನ ಆದರೆ ಅದಕ್ಕೆ ಗೌರವ ಕೊಡ್ತಾರೆ. ಇಲ್ಲ, ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥದ್ದು ಅಥವಾ ಪಕ್ಷಕ್ಕೆ ಹಾನಿ ಮಾಡ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಲ್ಲ. ಕೊನೆಯದಾಗಿ ಕೊನೆ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ 99% ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಪೂರ್ತಿಯಾಗಿ 100% ಅನ್ನುವಂಥದ್ದು ಬಂದರೆ ಮಾತ್ರ ರಾಜಕೀಯದಲ್ಲಿ ಒಂದು ಗೆಲುವು ಅಂತ ಹೇಳ್ತಿದ್ದೀರಾ. ಎಲ್ಲಿ ಮೈನಸ್ ಆಗ್ತಾ ಇದೆ 1%? ಮೈನಸ್ ಆಗ್ತಾ ಇಲ್ಲ, ಅದು ಹೈಕಮಾಂಡ್ ಘೋಷಣೆ ಮಾಡಿದಾಗಲೇ 100%. ಈಗ ನೀವು ಘೋಷಣೆ ಮಾಡೋದು ಮಾಧ್ಯಮದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು 99. ಹೈಕಮಾಂಡ್ ಬಂದು ಘೋಷಣೆ ಮಾಡಿದಾಗ ಅದು 100%. ಘೋಷಣೆ ಮಾಡಿದ್ಮೇಲೆ ಅದು 100% ಆಗೋದು. ಅಲ್ಲಿ ಘೋಷಣೆ ಮಾಡಿದ್ರೆ 100% ಎಲ್ಲ ಆಯ್ತದೆ. ಅದಕ್ಕೆ 100% ಆಗಬೇಕು. ಅದು ಆಗ್ಬೇಕಾದ್ರೆ ಹೈಕಮಾಂಡ್ ಬಂದು ಬಹುಶಃ ನಾಳೆದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಬಾಲಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.